ಓಂ ರೌದ್ರಾಯೈ ನಮೋ ನಿತ್ಯಾಯೈ ಗೌರ್ಯೈ ಧಾತ್ರ್ಯೈ ನಮೋ ನಮಃ ಜ್ಯೋತ್ಸ್ನಾಯೈ ಚೇಂದುರೂಪಿಣ್ಯೈ ಸುಖಾಯೈ ಸತತಂ ನಮಃ ಕಲ್ಯಾಣ್ಯೈ ಪ್ರಣತಾಮೃದ್ಧೈ ಸಿದ್ಧೈ ಕೂರ್ಮ್ಯೈ ನಮೋ ನಮಃ ನೈಋತ್ಯೈ ಬುಭೃತಾಂ ಲಕ್ಷ್ಮೀ ಶರ್ವಾಣ್ಯೈ ತೇ ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಸಿಂಹರಾಶಿ 18ನೇ ತಾರೀಕು ರಾಹು ಹಾಗೂ ಕೇತುವಿನ ಬದಲಾವಣೆ ಆಗುತ್ತೆ. ರಾಹು ಅಪ್ರದಕ್ಷಿಣೆಯಾಗಿ 8ನೇ ಮನೆಯಲ್ಲಿದ್ದಂಥ ರಾಹು 7ನೇ ಮನೆಗೆ ಬರ್ತಾರೆ. ಕೇತು ನಿಮ್ಮ ರಾಶಿಯಿಂದ 2ನೇ ರಾಶಿಯಲ್ಲಿದ್ದಂಥ ಕೇತು 18ನೇ ತಾರೀಕು ಮೇ ತಿಂಗಳು ನಿಮ್ಮ ರಾಶಿಗೆ ಬರ್ತಾರೆ. ಅಂದರೆ ಜನ್ಮಕೇತು ಸಪ್ತಮ ರಾಹು ಅಂತ ಹೇಳ್ತೀವಿ ನಾವು. ಹಾಗಿದ್ದೆ ಈ ಒಂದು ರಾಹು ಕೇತುವಿನ ಬದಲಾವಣೆಯಲ್ಲಿ ಏನು ಫಲ? ಮೊದಲಿಗೆ ಕೇತು ನಿಮ್ಮ ರಾಶಿಗೆ ಬರೋದ್ರಿಂದ ಮೇ 18ರಿಂದ ಏನು ಫಲ ಅಂತಂದರೆ, ಜಯೋ ವಪುಶ್ಚ ತತ್ಸರ್ವಂ ಚಿಂತನೀಯಂ ವಿರಾಶಿತಃ ಶರೀರವರ್ಣಾಕೃತ ಲಕ್ಷಣಾನಿ ಯಶೋಗುಣಸ್ಥಾನ ಸುಖಾನಿ ಅಂತ ಶ್ಲೋಕ ಹೇಳುತ್ತೆ. ಇದರರ್ಥ ಏನು? ಶನಿ ಮತ್ತು ಕೇತು, ರಾಹು ಮತ್ತು ಕುಜ ಈ 4 ಗ್ರಹಗಳು ಅತ್ಯಂತ ಪಾಪಗ್ರಹಗಳು. ಅದರಲ್ಲಿ ಕೇತು ನಿಮ್ಮ ರಾಶಿಗೆ ಬರ್ತಾ ಇದ್ದಾರೆ ಅಂತಂದರೆ ಏನು ಲಕ್ಷಣಗಳನ್ನು ಕೊಡುತ್ತೆ ಅಂತಂದರೆ, ಸ್ವಲ್ಪ ರೂಢ ಆಗ್ತೀರ ನೀವು, ಕೋಪ ಜಾಸ್ತಿ ಬರುತ್ತೆ, ತಾಮಸ ಗುಣ ರಾಜಸ ಗುಣ ಜಾಸ್ತಿಯಾಗಿ ಸಿಟ್ಟು ಜಾಸ್ತಿ ಆಗುವಂಥದ್ದು, ಒಬ್ಬೊಬ್ಬರ ಮೇಲೆ ಕಿರ್ಚಾಡುವಂಥ ಸಾಧ್ಯತೆಗಳು, ಅಂದರೆ ಅದರ ಅರ್ಥ ಕೋಪ ತುಂಬ ದೊಡ್ಡ ಪ್ರಮಾಣ ಆಗೋ ಸಾಧ್ಯತೆಗಳು, ಸ್ವಲ್ಪ ಅಸಂಬದ್ಧ ನಿರ್ಧಾರಗಳು, ನಿಮ್ಮ ನಿರ್ಧಾರಗಳು ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳು ಇರುತ್ತೆ. ಅದನ್ನು ಬ್ಯಾಲೆನ್ಸ್ ಮಾಡಬೇಕು ನೀವು. ಆಮೇಲೆ ಈ ಕೆಟ್ಟದ್ದು ನಡೆಯುತ್ತಲ್ಲ ಅಂಥ ಜಾಗಗಳೆಲ್ಲ ಜಾಸ್ತಿ ಹೋಗಬೇಡಿ. ಎಕ್ಸಾಂಪಲ್, ಈ 3 ದಾರಿಗಳಲ್ಲಿ ಅಥವಾ ರೋಡ್ ಹಿಟ್ ಅಂತ ಹೇಳ್ತೀವಲ್ಲ, ರೋಡ್ ಕುತ್ತು ಅಂತ ಹೇಳ್ತೀವಲ್ಲ, ಅಂಥ ಜಾಗಗಳೆಲ್ಲ ಜಾಸ್ತಿ ಓಡಾಡಬೇಡಿ. ಎಸ್ಪೆಷಲಿ ಚಪ್ಪಲಿ ಇಲ್ಲದೆ ಓಡಾಡಲೇಬೇಡಿ. ನಿಮ್ಗೇನಾದರೂ ಒಂದು ನಿಂಬೆಹಣ್ಣು ಕಾಣಿಸ್ತು, ಒಂದು ಯಂತ್ರ ಕಾಣಿಸ್ತು, ಅದನ್ನು ಮುಟ್ಟೋದು ಕೈಯಲ್ಲಿ, ಅದನ್ನು ದಾಟೋದು ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಅದನ್ನೇನು ಮಾಡಿ, ಅದನ್ನು ನಿರ್ಲಕ್ಷ್ಯ ಮಾಡಿ ಸೈಡಿಂದ ಹೋಗಬೇಡಿ. ಯಾಕೆಂದರೆ ಇಂಥ ಸಂದರ್ಭದಲ್ಲಿ ಸ್ವಲ್ಪ ಕೇತು ರಾಶಿಯಲ್ಲಿದ್ದರೆ ಸ್ವಲ್ಪ ಈ ನೆಗೆಟಿವ್ ಈವಿಲ್ ಸ್ಪಿರಿಟ್ಸು ಜಾಸ್ತಿ ನಿಮ್ಮ ದೇಹದೊಳಗೆ ಜಾಸ್ತಿ. ಸಾಧ್ಯವಾದಷ್ಟು ಸ್ವಲ್ಪ ದೃಷ್ಟಿ ಕಡಿಮೆ ಮಾಡಿಕೊಳ್ಳಿಕ್ಕೆ ಕಪ್ಪು ದಾರವನ್ನು ಹೆಣ್ಮಕ್ಳು ಎಡಗಾಲಿಗೆ, ಗಂಡು ಮಕ್ಕಳು ಬಲಗಾಲಿಗೆ ಕಟ್ಕೊಳ್ಳಿ. ಅದು ತುಂಬ ಒಳ್ಳೆಯದು. ಕೆಲವೊಂದು ಕಷ್ಟಗಳು ಬರುತ್ತೆ, ಆ ಕಷ್ಟಗಳನ್ನು ನೀವೇ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದು ತುಂಬ ಮುಖ್ಯವಾಗುತ್ತೆ. ಕೇತುವಿನ ಪ್ರಭಾವ ಅನ್ನುವಂಥದ್ದು ನಿಮಗೆ ಜಾಸ್ತಿನೇ ಇದೆ ನೆಗೆಟಿವ್ ಆಗಿ. ಇನ್ನು ಸಪ್ತಮಕ್ಕೆ ಬರುವಂಥ ರಾಹು ಏನು ಹೇಳುತ್ತೆ? ವಿವಾಹ ಮದನ ಲೋಕಭಾರ್ಯ ಭರ್ತ್ಯ ಸಮಾಗಮಾ ಶಾಸ್ತ್ರ ಪ್ರವೀಣೈರ್ಹಿ ವಿಚಾರಣೀಯಂ ಕಲತ್ರ ಭಾವೇ ಕಿಲ ಸರ್ವಮೇತತ್ ಅಂತ ಹೇಳುತ್ತೆ. ಏನಿದ್ರ ಅರ್ಥ? ಸಪ್ತಮದಲ್ಲಿ ರಾಹು ಜನ್ಮದಲ್ಲಿದ್ದರೆ ದೋಷ, ಗೋಚಾರದಲ್ಲಿದ್ದರೆ ದೋಷ ಇಲ್ಲ. ಹಾಗಾಗಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಇದರ ಸಂಬಂಧಪಟ್ಟಾಗಿ ಕೆಲವೊಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನು ನಿಮಗೆ ಕೊಡೋದಾದರೆ, ಸಪ್ತಮದಲ್ಲಿ ರಾಹು ಇದ್ದಾಗ ಏನು ನೆಗೆಟಿವ್, ಏನು ಪಾಸಿಟಿವ್ ಅನ್ನುವಂಥದ್ದನ್ನು ನಾವು ನೋಡೋಣ. 7ನೇ ಮನೆ ಶನಿಯ ಮನೆ ಆದ್ದರಿಂದ ನಿಮಗೆ ಹೆಚ್ಚಿನ ಪ್ರಭಾವ ನೆಗೆಟಿವ್ ಆಗಿ ಇರೋದಿಲ್ಲ. ರಾಹು ಸಪ್ತಮದಲ್ಲಿ ಇದ್ದಾಗ ದಿಢೀರ್ ಅಂತ ನಡೆಯುತ್ತೆ. ಅಚಾನಕ್ಕಾಗಿ ಕೆಲವೊಂದು ಅಭಿವೃದ್ಧಿಗಳನ್ನು ಕಾಣ್ಬೋದು. ದಿಢೀರಂತ ಮದುವೆ ಆಗೋದು, ದಿಢೀರಂತ ಶುಭ ಕಾರ್ಯಗಳಾಗೋದು, ಬೇಗ ಶ್ರೀಮಂತರಾಗ್ಬಿಡೋದು, ಬೇಗ ಬಡವರಾಗ್ಬಿಡೋದು, ಎರಡೂ ಆಗುತ್ತೆ ರಾಹು 7ನೇ ಮನೆಯಲ್ಲಿದ್ದಾಗ. ನಿಮ್ಮ ಗ್ರಹಚಾರ ಮತ್ತು ನಿಮ್ಮ ಗೋಚಾರ ಮತ್ತು ನಿಮ್ಮ ಜನ್ಮ ಜಾತಕದ ಮೇಲೆ ಡಿಪೆಂಡ್ ಆಗುತ್ತೆ. ಸಂಪತ್ತು ಅಭಿವೃದ್ಧಿ ಮಾಡ್ಕೊಳ್ತೀರಾ, ಅಭಿವೃದ್ಧಿ ಮಾಡ್ತಾ ಸ್ವಲ್ಪ ಹಣನೂ ಕಳ್ಕೊತೀರಾ, ಅದರ ಬಗ್ಗೆ ಗಮನ ಇರಲಿ. ಸ್ವಲ್ಪ ಮನಸ್ಸು ದುಃಖ ಜಾಸ್ತಿ ಆಗುತ್ತೆ. ಜೊತೆಗೆ ಈ ಪ್ರೇಮ ವಿವಾಹ ಇತ್ಯಾದಿಗಳಲ್ಲಿ ಮೋಸ ಹೋಗುವಂಥ ಸಾಧ್ಯತೆ, ತೀವ್ರವಾಗಿ ಮಾನಸಿಕ ದುಃಖವಾಗುವಂಥ ಸಾಧ್ಯತೆ, ಇದನ್ನೆಲ್ಲ ಸ್ವಲ್ಪ ಬ್ಯಾಲೆನ್ಸ್ ಮಾಡಿಕೊಳ್ಬೇಕು. ಅದು ತುಂಬ ಮುಖ್ಯ. ವಿಶೇಷವಾಗಿ ಕೆಲವೊಂದು ಸಂದರ್ಭದಲ್ಲಿ ನೀವು ತಗೊಳ್ಳುವಂಥ ಡಿಸಿಷನ್ನು ಕರೆಕ್ಟಾಗಿರಲ್ಲ. ಹಾಗಾಗಿ ಹಿರಿಯರನ್ನು, ಅನುಭವಸ್ಥರನ್ನು, ನೀವು ಮಾರ್ಗದರ್ಶಕರನ್ನು ನೀವು ಭೇಟಿ ಮಾಡಿ ತದನಂತರ ಡಿಸಿಷನ್ ತಗೊಳ್ಳೋದು ಉತ್ತಮ. ನಾನು ನಿಮಗೆ ಭಾಳ ಸ್ಪಷ್ಟವಾಗಿ ಒಂದು ಶ್ಲೋಕವನ್ನು ಕೊಡ್ತಾನೆ, ಒಂದು ಬೀಜಾಕ್ಷರಿ ಮಂತ್ರವನ್ನು. ಸಿಂಹರಾಶಿಯವರು ರಾಹುಕೇತು ಶಾಂತಿಗೋಸ್ಕರ ಸುಮ್ಮನೆ ದುಡ್ಡು ಖರ್ಚು ಮಾಡೋದು ಬೇಡ, ರಾಹುಕೇತು ಸ್ವಲ್ಪ ಶಾಂತವಾಗಲಿ ಅಂಥೇಳಿ ಈ ಒಂದು ಮಂತ್ರವನ್ನು ನಿತ್ಯ ಜಪ ಮಾಡಿ. ಇದನ್ನೊಂದು 2-3 ಸಲ
ರಿವೈಂಡ್ ಮಾಡಿ ಇದನ್ನು ನೀವು ಕೇಳಿ ಬರ್ಕೊಳ್ಳಿ. ಏನಂತಂದರೆ ಓಂ ಹ್ರೀಂ ಮಮ ಮನೋವಾಂಛಿತ ಪೂರಾಯ ಓಂ ಫಟ್. ಓಂ ಹ್ರೀಂ ಓಂ ಹ್ರೀಂ ಓಂ ಹ್ರೀಂ ಮಮ ಮನೋವಾಂಛಿತ ಪೂರಾಯ ಓಂ ಫಟ್. ಇನ್ನೊಮ್ಮೆ ಹೇಳ್ತೀನಿ. ಓಂ ಹ್ರೀಂ ಮಮ ಮನೋವಾಂಛಿತ ಪೂರಾಯ ಓಂ ಫಟ್. ಮನೋವಾಂಛಿತ ಅಂದರೆ ಮನಸ್ಸಿಗೆ ಆಸೆ ಆಗುವಂತಹ ಒಂದು ವಿಶೇಷವಾಗಿರತಕ್ಕಂಥ ಅಭಿವೃದ್ಧಿ ನನಗಾಗಲಿ ಅನ್ನುವಂಥದ್ದು ಈ ಮಂತ್ರದ ಬೀಜಾಕ್ಷರಿ ಮಂತ್ರದ ಮೂಲಾರ್ಥ. ಇದಕ್ಕೆ ಒಂದು ಶ್ಲೋಕ ತಾತ್ಪರ್ಯನೂ ಇದೆ. ಕ್ಷೀರೋದಾರಣವ ಸಂಭೂತ ಅತಿನೇತ್ರ ಸಮುದ್ಭವ ಗ್ರಹಾಣಾರ್ಘ್ಯಂ ಮಯಾ ದತ್ತಂ ರೋಹಿಣ್ಯ ಸಹಿತ ಪ್ರಭೋ ಅಂತೇಳಿ ವಿಶೇಷವಾಗಿ ಈ ಶ್ಲೋಕವನ್ನು ಹೇಳ್ತಾರೆ. ಹಾಗಾಗಿ ಈ ಶ್ಲೋಕವನ್ನು ಹೇಳೋದ್ರಿಂದ ನಿತ್ಯ 54, 108 ಅಥವಾ 10 ನಿಮಿಷ ಪ್ರತಿದಿನ ಈ ಬೀಜಾಕ್ಷರಿಯನ್ನು ಚಿಕ್ಕ ಬೀಜಾಕ್ಷರಿಯನ್ನು ಜಪಿಸೋದ್ರಿಂದ ರಾಹುಕೇತುಗಳಿಂದ ಬರುವಂಥ ಪ್ರಭಾವ ನಿಮ್ಗೆ ದೂರ ಆಗಿ ಭಾಳ ಉತ್ತಮವಾದ ಫಲ ನಿಮ್ಗೆ ಸಿಗುತ್ತೆ. ಇದು ರಾಹುಕೇತುಗಳ ಫಲ. ರಾಹು ಹಾಗೂ ಕೇತುಗಳ ಬದಲಾವಣೆ ಕುರಿತಾಗಿ ಕೆಲವೊಂದು ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತೇನೆ. ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಭಾವ ಶುರುವಾಯಿತು ಅಂತ ಭಾಳ ಆತಂಕದಲ್ಲಿದ್ದೀರಾ ನೀವೆಲ್ಲರೂ. ಮೊದಲಿಗೆ ಆ ಆತಂಕದಿಂದ ಹೊರಗಡೆ ಬನ್ನಿ. ಯಾಕೆಂದರೆ ಪ್ರತಿಯೊಬ್ಬರ ಜೀವನದಲ್ಲೂ ಪಂಚಮ ಶನಿ, ಅರ್ಧಾಷ್ಟಮ ಶನಿ, ಅಷ್ಟಮ ಶನಿ, ಜನ್ಮ ಶನಿ, ಸಾಡೆ ಸಾತಿ, ಹೀಗೆ ಶನಿ ಪ್ರಭಾವ ಅನ್ನುವಂಥದ್ದು ನನ್ನ ಜೀವನದಲ್ಲಾಗಲಿ ನಿಮ್ಮ ಜೀವನದಲ್ಲಾಗಲಿ ಪ್ರತಿಯೊಬ್ಬರ ಜೀವನದಲ್ಲೂ ನಡೆಯುತ್ತೆ. ಅದು ರಾಜನ ಜೀವನದಲ್ಲೂ ಇರುತ್ತೆ, ಸೇವಕರ ಜೀವನದಲ್ಲೂ ಇರುತ್ತೆ. ಅವರವರ ಪಾಪಕರ್ಮಗಳ ಅನುಸಾರವಾಗಿ ಅವರಿಗೆ ಫಲ ಸಿಗ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಏನಾದರೂ ಬಲಿಷ್ಠವಾಗಿದ್ದಲ್ಲಿ ಖಂಡಿತವಾಗಲೂ ಈ ಸಮಸ್ಯೆಗಳು ನಿಮಗೆ ಬರೋದಿಲ್ಲ, ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸರಿ, ಹಾಗಾದರೆ ಸಿಂಹರಾಶಿಯವರಿಗೆ ಅಷ್ಟಮ ಶನಿ ಪ್ರಾರಂಭ ಆಯ್ತಲ್ಲ, ಇದರಿಂದ ಏನಾದರೂ ಕೆಟ್ಟದಿದೆಯಾ ಅಂತಂದರೆ ಗೋಚಾರದ ಪ್ರಕಾರವಾಗಿ ಅಷ್ಟಮ ಸ್ಥಾನ ಅನ್ನುವಂಥದ್ದು ಪಾಪಸ್ಥಾನ. ಸಾಧಾರಣವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ವಿಶೇಷವಾದ ಶ್ಲೋಕ ಹೇಳುತ್ತೆ, ಕ್ರೂರ ನೈವ ಶುಭಂ ಕುರ್ಯುಹು ಅಂತ. ಅಂದರೆ ಕ್ರೂರ ನೈವ ಶುಭಂ ಕುರ್ಯುಹು ಅಂದರೆ ಅರ್ಥ ಏನು? ಕೆಟ್ಟ ಗ್ರಹಗಳು ಕೆಟ್ಟ ಸ್ಥಾನದಲ್ಲಿದ್ದರೆ ಶುಭ ಫಲ ಕೊಡುತ್ತೆ ಅಂತ. ಹಾಗಂತ ನಿಮ್ಗೆ ಅಷ್ಟಮ ಶನಿ ಅದ್ಭುತ ಅಂತ ನಾನು ಹೇಳ್ತಿಲ್ಲ. ನಿಮ್ಮ ಜಾತಕದ ಅನುಸಾರವಾಗಿ ನಿಮಗೆ ಫಲ ಕೊಡ್ತಾ ಬರುತ್ತೆ. ಸಿಂಹರಾಶಿಯವರಿಗೆ ಋಣರೋಗ ಶತ್ರು, ಪಾರ್ಟ್ನರ್ಶಿಪ್ ಬಿಸ್ನೆಸ್ಸು, ವಿವಾಹ ಸಂಬಂಧ ಇಷ್ಟು ಕೂಡ ಶನಿನೇ ಅಧಿಪತಿ ಆಗ್ತಾರೆ. ಸಾಲ ಮಾಡಬೇಕಾದ್ರೂ ಸಿಂಹರಾಶಿಯವರಿಗೆ ಶನಿಯಿಂದನೇ ಆಗೋದು. ರೋಗಗಳು ಬರಬೇಕಾದ್ರೂ ಶನಿಯಿಂದನೇ ಬರಬೇಕು. ಶತ್ರುಗಳು ಉತ್ಪತ್ತಿ ಆಗಬೇಕಾದ್ರೂ ಶನಿಯಿಂದನೇ ಆಗಬೇಕು. ವಿವಾಹ ಆಗಬೇಕಾದ್ರೂ ಶನಿಯಿಂದನೇ, ವಿವಾಹ ವಿಚ್ಛೇದನ ಆಗಬೇಕಾದ್ರೂ ಶನಿಯಿಂದನೇ. ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಸಕ್ಸಸ್ಸು ಫೇಲ್ಯೂರು ಅದು ಕೂಡ ಶನಿಯಿಂದನೇ ಆಗಬೇಕು. ಇಷ್ಟಕ್ಕೆಲ್ಲ ಅಧಿಪತಿ ಆದಂಥ ಶನಿ ಅಷ್ಟಮ ಸ್ಥಾನದಲ್ಲಿದ್ದಾಗ ನಿಮ್ಮ ಮೂಲ ಜಾತಕದ ಪರಿಶೀಲನೆ ಭಾಳ ಮುಖ್ಯ. ಅದನ್ನು ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿಸ್ಕೊಂಡು ಶನಿ ಪ್ರಭಾವ ಏನಾದರೂ ನಿಮ್ಮ ಮೇಲೆ ಜಾಸ್ತಿ ಇದೆಯಾ, ಮೋರ್ ದೆನ್ 50% ಇದ್ದರೆ ಶುಭ, ಬಿಲೋ 50% ಇದ್ದರೆ ನಿಮಗೆ ಅಶುಭ ಇರುತ್ತೆ. ಆ ಪರ್ಸೆಂಟೇಜನ್ನು ತಿಳ್ಕೊಂಡು ಬೇಕಾದ ಸುಲಭ ಪರಿಹಾರಗಳು ಮಾಡಿಕೊಂಡ್ರೆ ಶನಿಯಿಂದ ನಿಮಗೇನು ಕೆಟ್ಟದ್ದಾಗಲ್ಲ. ಶನಿಯಿಂದ ಒಂದು ಸ್ವಲ್ಪ ಅಡೆತಡೆಗಳು, ರಾಹು ಕೇತುವಿಂದ ಸ್ವಲ್ಪ ಅಡೆತಡೆಗಳಿರೋದ್ರಿಂದ ಆ ಬೀಜಾಕ್ಷರಿ ಮಂತ್ರವನ್ನು ನಾನು ಕೊಟ್ಟಿದ್ದು ನೀವು ಜಪ ಮಾಡಬೇಕು. ಆಂಜನೇಯ ದಂಡಕಂ ಅನ್ನುವಂತಹ ಒಂದು ಸ್ತೋತ್ರ ನಿಮಗೆ ಸಿಗುತ್ತೆ, ಯೂಟ್ಯೂಬಲ್ಲಿ ಇತ್ಯಾದಿಗಳಲ್ಲಿ ಸಿಗುತ್ತೆ, ಸೋಷಿಯಲ್ ಮೀಡಿಯಲ್ಲಿ. ಅದನ್ನು ನೀವು ಬಾಹ್ಯಾಟ್ ಮಾಡಿಕೊಂಡು ಅಥವಾ ಅದನ್ನು ಪ್ರತಿನಿತ್ಯ ಕೇಳೋದು ನಿಮಗೆ ಭಾಳ ಉತ್ತಮ. ಈ ರೀತಿಯಾಗಿ ಅನುಕೂಲಗಳು ನಿಮಗೆ ತುಂಬ ಚೆನ್ನಾಗಿ ಪ್ರಾಪ್ತಿ ಆಗುತ್ತೆ. ಏನು ಚಿಂತೆ ಮಾಡೋದು ಬೇಡ. ಧೈರ್ಯವಾಗಿ ಭಗವಂತನ ಆಶೀರ್ವಾದ, ಅನುಗ್ರಹ ಅನ್ನುವಂಥದ್ದು ನಿಮಗೆ ಯಥೇಚ್ಛವಾಗಿ ಸಿಗುತ್ತೆ. ಯಾವುದಕ್ಕೂ ಸಿಂಹರಾಶಿಯವರು ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರನ್ನು ಭೇಟಿ ಮಾಡಿ ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸನ್ನು ಮಾಡಿ, ನಿಮ್ಮ ಮೂಲ ಜಾತಕದಲ್ಲೇನಾದರೂ ರಾಹು ಕೇತು ಶನಿ ಬಲಹೀನವಾಗಿದ್ದರೆ ಸರಳವಾದ ಪರಿಹಾರದಿಂದ ಅವ್ರನ್ನ ಬಲಪಡಿಸ್ಕೊಂಡು ಬರುವಂತಹ ಸಮಸ್ಯೆಗಳನ್ನು ದೂರ ಮಾಡಿಕೊಂಡು ಉತ್ತಮವಾದ ಜೀವನವನ್ನು ಅನುಭವಿಸೋದಕ್ಕೆ ಒಂದು ತೀಕ್ಷ್ಣವಾದ ದಾರಿ ನಿಮ್ಗೆ ಸಿಗಲಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು.